ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಡ್ರೈ ಫ್ರೂಟ್ ಲಡ್ಡು. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಅಂತಾನೂ ಕೂಡ ಹೇಳ್ಬೋದು. ಈ ಲಡ್ಡು ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇವಾಗ 200 ಗ್ರಾಮ್ ಅಷ್ಟು ಅಂಜೂರನ ತಗೊಂಡಿದ್ದೀನಿ. ಮೊದಲಿಗೆ ಒಂದ್ಸಲ ವಾಶ್ ಮಾಡ್ಕೊಂಡು ನಾನು ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು 30 ನಿಮಿಷ ನೆನೆಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನೆಂದಾದ್ಮೇಲೆ ಈ ರೀತಿ ಇರುತ್ತೆ. ಇದನ್ನ ಇವಾಗ ನೀರು ಸಪ್ರೇಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದು 300 ಗ್ರಾಮ್ ಅಷ್ಟು ನಾನು ಖರ್ಜೂರನ ಹಾಕೋತಾ ಇದ್ದೀನಿ. ಅಂದ್ರೆ ಬೀಜನ ತೆಗೆದು ಹಾಕೊಳ್ಳಿ. ಹಾಕೊಂಡು ನೈಸಾಗಿ ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ರುಬ್ಬಿಟ್ಕೊಂಡ್ಮೇಲೆ ಅದನ್ನ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಂದು ಬಾಣಲಿನ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ ಒಂದು 100 ಗ್ರಾಮ್ ಅಷ್ಟು ಬಾದಾಮಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ 100 ಗ್ರಾಮ್ ಅಷ್ಟು ಗೋಡಂಬಿ, ಮತ್ತೆ ಒಂದು 50 ಗ್ರಾಮ್ ಅಷ್ಟು ಕುಂಬಳಕಾಯಿ ಬೀಜನ ಹಾಕೋತಾ ಇದ್ದೀನಿ. 50 ಗ್ರಾಮ್ ಅಷ್ಟು ಸೂರ್ಯಕಾಂತಿ ಬೀಜ, ಮತ್ತೆ 50 ಗ್ರಾಮ್ ಅಷ್ಟು ಕರ್ಬೂಜದ ಬೀಜನೂ ಸಹ ಹಾಕೋತಾ ಇದ್ದೀನಿ. ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾವು ಡ್ರೈ ಫ್ರೂಟ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಮತ್ತೆ ಸೀದೋಗ್ಬಿಡುತ್ತೆ. ನಮ್ಗೆ ಲಡ್ಡುನ ತಿನ್ಬೇಕಾದ್ರೆ ನಮ್ಗೆ ಟೇಸ್ಟ್ ಇರಲ್ಲ, ಒಂಥರ ಸೀಕ್ ತರ ಸ್ಮೆಲ್ ಇರುತ್ತೆ. ಸೊ ಹಂಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನೂ ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹುರ್ಕೋಬೇಕು. ಸ್ವಲ್ಪ ಅದ್ರದ್ದು ಘಮ ಬರ್ಬೇಕು ನಮ್ಗೆ ಡ್ರೈ ಫ್ರೂಟ್ಸ್ ಫ್ರೈ ಆಗಿರೋದು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಇದಾಗಿದೆ. ಇದಕ್ಕೆ ಇವಾಗ ನಾವು ಖರ್ಜೂರ ಮತ್ತೆ ಅಂಜೂರದ ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಮತ್ತೆ ಅರ್ಧ ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ಳಿ. ಹಾಕೊಂಡು ಒಂದಕ್ಕೊಂದು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ ಹೋಗ್ಬಿಡಿ. ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮಕ್ಳಿಗಂತೂ ತುಂಬಾ ಹೆಲ್ದಿ ಲಡ್ಡು ಅಂತಾನೆ ಹೇಳ್ಬೋದು. ಮಕ್ಳಿಗೆ ಅಷ್ಟೇನೆ ಅಲ್ಲ, ದೊಡ್ಡವರು ಕೂಡ ತಿನ್ಬೋದು. ಮೂಳೆಗೂ ಕೂಡ ಒಳ್ಳೆ ಶಕ್ತಿ ಅಂತಾನೆ ಹೇಳ್ಬೋದು. ಮಕ್ಳಿಗಂತೂ ಬುದ್ಧಿಶಕ್ತಿನೂ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ತರ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇದಾಗಿದೆ. ಇವಾಗ ಇದನ್ನ ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಒಂದ್ 2 ನಿಮಿಷ ತಣ್ಣಗಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಲಡ್ಡುಗಳೆಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾವು ಬಿಸಿಲೇ ಕಟ್ಟೋದಿಕ್ ಹೋಗ್ಬಿಡಿ. ಸ್ವಲ್ಪ ಹಾರದ್ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳಾಗಿ ಮಾಡ್ಕೊಳ್ಳಿ. ಅಂಜೂರ ಮತ್ತೆ ಖರ್ಜೂರ ಹಾಕಿರೋದ್ರಿಂದ ಅದರಲ್ಲಿ ಸ್ವೀಟ್ ಇರುತ್ತೆ. ಸೊ ಎಕ್ಸ್ಟ್ರಾ ಸ್ವೀಟ್ ಏನ್ ಹಾಕೋದಿಕ್ ಹೋಗೋದ್ ಬೇಡ. ದಿನ ಒಂದ್ ಲಡ್ಡು ತಿಂದ್ರೆ ಸಾಕು ಅಂತಾನೆ ಹೇಳ್ಬೋದು. ಎನರ್ಜಿ ಬೂಸ್ಟರ್ ಅಂತಾನು ಕೂಡ ಹೇಳ್ಬೋದು. ಡ್ರೈ ಫ್ರೂಟ್ ಲಡ್ಡು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.